ದೀಪಾವಳಿ ಅಮಾವಾಸ್ಯೆಯ ಕುಬೇರಲಕ್ಷ್ಮಿ ಪೂಜೆ. ದೀಪಾವಳಿಯ ಅಮಾವಾಸ್ಯೆಯಂದು ಕುಬೇರಲಕ್ಷ್ಮಿಯ ಪೂಜೆ ಮಾಡುವುದು ಬಹಳ ವಿಶೇಷ. ಮಹಾಲಕ್ಷ್ಮಿಯು ಜ್ಯೋತಿ ಸ್ವರೂಪಿಣಿ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಅಗ್ನಿ, ವಿದ್ಯುತ್ ಮೊದಲಾಗಿ ಎಲ್ಲ ಜ್ಯೋತಿ ಸ್ವರೂಪಗಳಲ್ಲಿಯೂ ಲಕ್ಷ್ಮಿಯು ನೆಲೆಸಿದ್ದಾಳೆ. ಒಮ್ಮೆ ದೂರ್ವಾಸ ಮುನಿಯು ಲಕ್ಷ್ಮಿಯ ವರಪ್ರಸಾದವಾದ ಪುಷ್ಪಮಾಲೆಯನ್ನು ಇಂದ್ರನಿಗೆ ಕೊಟ್ಟಾಗ ಇಂದ್ರ ಅದನ್ನು ತನ್ನ ಐರಾವತದ ಮೇಲೆ ಎಸೆದು ಬಿಡುತ್ತಾನೆ. ಇದರಿಂದ ಕುಪಿತರಾಗುವ ದೂರ್ವಾಸರು ನೀನು ಪದವಿ ಭ್ರಷ್ಟನಾಗು ಎಂದು ಶಪಿಸಿ ಬಿಡುತ್ತಾರೆ. ಇಂದ್ರನು ಪದವಿ ಭ್ರಷ್ಟನಾದ ಮೇಲೆ ದೇವತೆಗಳೆಲ್ಲರೂ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ದಾನವರು ವಿಜೃಂಭಿಸುತ್ತಾರೆ. ಭೂಲೋಕದ ಜನರ ಬದುಕೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತದೆ. ಆಗ ಇಂದ್ರಾದಿ ದೇವತೆಗಳು ಮಹಾವಿಷ್ಣುವಿನಲ್ಲಿಗೆ ಬರುತ್ತಾರೆ. ತಮ್ಮ ದುಃಖವನ್ನು ಅವರು ತೋಡಿಕೊಂಡ ಮೇಲೆ ಮಹಾವಿಷ್ಣುವು ದೇವತೆಗಳು ಅಮೃತವನ್ನು ಪಡೆಯಬೇಕೆಂದು ಹೇಳುತ್ತಾನೆ. ಸಮುದ್ರ ಮಂಥನವನ್ನು ದೇವತೆಗಳು ಮತ್ತು ದಾನವರು ಇಬ್ಬರೂ ಸೇರಿ ಮಾಡಿದರೆ ಅಮೃತವು ದೊರಕುತ್ತದೆ ಎನ್ನುತ್ತಾನೆ. ಅದರಂತೆ ಸಮುದ್ರ ಮಂಥನವನ್ನು ಮಾಡುವಾಗ ಮೊದಲು ವಿಷಯುಕ್ತವಾದುದೆಲ್ಲ ಬರುತ್ತದೆ. ನಂತರ ಲಕ್ಷ್ಮಿಯು ಪೂರ್ಣ ಅರಳಿದ ಕಮಲದ ಮೇಲೆ ಕಾಣಿಸಿಕೊಳ್ಳುತ್ತಾಳೆ. ಅವಳನ್ನು ಮಹಾವಿಷ್ಣುವು ಮದುವೆಯಾಗುತ್ತಾನೆ. ಆಗ ಇಂದ್ರನು ಗಜ ಸಮೇತವಾದ ಲಕ್ಷ್ಮಿಯನ್ನು ಹಲವು ವಿಧವಾಗಿ ಸ್ತುತಿಸಿ ಮತ್ತೆ ಪದವಿಯನ್ನು ಪಡೆಯುತ್ತಾನೆ. ಹೀಗೆ ಲಕ್ಷ್ಮಿಯು ಅಹಂಕಾರಿಗಳಾದವರನ್ನು ದೂರ ಮಾಡುತ್ತಾಳೆ ಮತ್ತು ತನಗೆ ಶರಣಾಗಿ ಪೂಜಿಸಿದವರನ್ನು ಒಲಿಯುತ್ತಾಳೆ. ಇದು ಪುರಾಣ ಕಥೆಯಾದರೆ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆಯ ಹಿಂದೊಂದು ಸ್ವಾರಸ್ಯಕರ ಜನಪದ ಕಥೆಯಿದೆ. ಒಂದು ಊರಿನಲ್ಲಿ ಕಲ್ಲಮ್ಮ ಎಂಬ ಒಬ್ಬಳು ಹೆಂಗಸು ಇದ್ದಳಂತೆ. ಅತ್ತೆ, ಮಾವ, ಗಂಡ, ಮಕ್ಕಳು ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ನಿತ್ಯ ದೇವರ ಆರಾಧನೆ ಮಾಡುತ್ತಾ ಊರಿನವರಿಂದೆಲ್ಲ ಬಹಳ ಒಳ್ಳೆಯ ಹೆಸರು ಸಂಪಾದಿಸಿದ್ದಳಂತೆ. ಆದರೆ ಇವರ ಮನೆಯಲ್ಲಿ ಕಡುಬಡತನ. ಒಂದು ಸಲ ಇವಳು ಮನೆಯ ಮುಂದೆ ಸಾರಿಸಿ ರಂಗೋಲಿ ಹಾಕುವಾಗ ಅಲ್ಲಿಯೇ ಸತ್ತು ಬಿದ್ದಿದ್ದ ಒಂದು ಹಾವನ್ನು ಕಂಡಳಂತೆ. ಅದಕ್ಕೆ ಅಷ್ಟೇನು ಮಹತ್ವ ಕೊಡದೆ ತೆಗೆದು ಎಸೆದಳಂತೆ. ಅದು ಇವರ ಮನೆಯ ಹುಲ್ಲಿನ ಸೂರಿನ ಮೇಲೆ ಹೋಗಿ ಬಿದ್ದಿತಂತೆ. ಮುಂದೊಂದು ದಿನ ಹತ್ತಿರದ ರಾಜನ ಅರಮನೆಯ ಉದ್ಯಾನದ ಕೊಳದಲ್ಲಿ ರಾಜಕುಮಾರಿಯು ತನ್ನ ಸಖಿಯರೊಂದಿಗೆ ನೀರಾಟವಾಡಲು ತನ್ನ ಒಡವೆಗಳನ್ನೆಲ್ಲ ಬಿಚ್ಚಿ ದಡದ ಕಲ್ಲಿನ ಮೇಲೆ ಇಟ್ಟಿದ್ದಳಂತೆ. ಅಲ್ಲಿಗೆ ಹಾರಿ ಬಂದ ಕಾಗೆಯೊಂದು ರಾಜಕುಮಾರಿಯ ವಜ್ರದ ಹಾರವನ್ನು ಕಚ್ಚಿಕೊಂಡು ಹೋಯಿತಂತೆ. ಇದನ್ನು ಯಾರೂ ಗಮನಿಸಲೇ ಇಲ್ಲವಂತೆ. ನೀರಾಟವಾಡಿದ ಮೇಲೆ ತನ್ನ ವಜ್ರದ ಹಾರವು ಕಾಣೆಯಾಗಿರುವುದನ್ನು ಗಮನಿಸಿ ತನ್ನ ತಂದೆಗೆ ದೂರು ನೀಡಿದಳಂತೆ. ಮಹಾರಾಜ ಭಟರನ್ನು ಬಿಟ್ಟು ಎಲ್ಲ ಕಡೆಯೂ ಹುಡುಕಿಸಿದನಂತೆ. ಇತ್ತ ಬಾಯಲ್ಲಿ ವಜ್ರದ ಹಾರ ಹಿಡಿದು ಬಂದ ಕಾಗೆಯು ಕಲ್ಲಮ್ಮನ ಮನೆಯ ಸೂರಿನ ಮೇಲೆ ಸತ್ತ ಹಾವಿರುವುದನ್ನು ಗಮನಿಸಿ ತನಗೆ ಒಳ್ಳೆಯ ಆಹಾರ ಸಿಕ್ಕಿದೆ ಎಂದುಕೊಂಡು ವಜ್ರದ ಹಾರವನ್ನು ಮನೆಯ ಬಾಗಿಲಲ್ಲಿಯೇ ಬೀಳಿಸಿ ಸೂರಿನೆಡೆಗೆ ಹಾರಿತಂತೆ. ಅಲ್ಲಿಯೇ ಇದ್ದ ಕಲ್ಲಮ್ಮ ಇದನ್ನು ಗಮನಿಸಿದಳಂತೆ. ವಜ್ರದ ಹಾರವನ್ನು ಕೈಗೆತ್ತಿಕೊಂಡು ಒಳ ನಡೆದು ಒಂದು ಮಡಿಕೆಯಲ್ಲಿ ಹಾಕಿಟ್ಟಳಂತೆ. ಇತ್ತ ಮಹಾರಾಜನು ತನ್ನ ಮಗಳ ವಜ್ರದ ಹಾರವನ್ನು ಹುಡುಕಿ ತಂದು ಕೊಟ್ಟವರಿಗೆ ಬೇಕಾದ ಬಹುಮಾನವನ್ನು ಕೊಡುವುದಾಗಿ ಡಂಗೂರ ಸಾರಿಸಿದನಂತೆ. ಆಗ ಕಲ್ಲಮ್ಮನು ವಜ್ರದ ಹಾರದೊಂದಿಗೆ ರಾಜನಲ್ಲಿಗೆ ಹೋದಳಂತೆ. ಹೇಗೆ ಸಿಕ್ಕಿತೆಂದು ರಾಜನು ಕೇಳಲಾಗಿ ಕಲ್ಲಮ್ಮನು ಸತ್ತ ಹಾವಿನ ಹಾಗೂ ಕಾಗೆಯ ಕಥೆಯನ್ನು ಹೇಳಿದಳಂತೆ. ಅವಳ ಉತ್ತರದಿಂದ ಸಂತುಷ್ಟನಾದ ರಾಜನು ನಿನಗೇನು ಬೇಕು ಕೇಳಿಕೋ ಎಂದನಂತೆ. ಆಗ ಅವಳು ಬರುವ ಅಮಾವಾಸ್ಯೆಯ ದಿನದಂದು ನಮ್ಮ ಮನೆ ಬಿಟ್ಟು ಇಡೀ ರಾಜ್ಯದಲ್ಲಿ ಅರಮನೆಯೂ ಸೇರಿದಂತೆ ಯಾರೂ ಒಂದೂ ದೀಪವನ್ನು ಹಚ್ಚಬಾರದು ಅಂತ ಆಜ್ಞೆ ಮಾಡಬೇಕು ಎಂದು ಕೇಳಿಕೊಂಡಳಂತೆ. ರಾಜನಿಗೆ
ಸೋಜಿಗ ಎನಿಸಿತಂತೆ. ಅದರಿಂದ ಏನು ಪ್ರಯೋಜನ? ನಿನಗೆ ಒಡವೆ ಬೇಕೇ ಕೇಳು, ವಸ್ತ್ರ ಬೇಕೇ ಕೇಳು, ಅರ್ಧ ರಾಜ್ಯ ಬೇಕೇ ಕೇಳು, ಅದು ಬಿಟ್ಟು ಇಂತಹ ವಿಚಿತ್ರ ಬೇಡಿಕೆ ಯಾಕೆ ಮಾಡಿಕೊಳ್ಳುತ್ತಿದ್ದೀಯಾ ಎಂದನಂತೆ. ಕಲ್ಲಮ್ಮ ಅದಕ್ಕೆ ಯಾವ ವಿವರಣೆಯನ್ನು ಕೊಡದೆ, ನನಗೆ ಬಹುಮಾನ ಕೊಡುವುದಾಗಿ ಹೇಳಿದ್ದೀರಿ, ನಾನು ಕೇಳಿಕೊಂಡಿರುವ ಈ ಬಹುಮಾನ ಕೊಡುವಂತಿದ್ದರೆ ಕೊಡಿ, ಇಲ್ಲವಾದರೆ ಬೇಡ ಎಂದಳಂತೆ. ಆಗ ರಾಜ ಅದಕ್ಕೆ ಒಪ್ಪಿಕೊಂಡನಂತೆ. ಅಮಾವಾಸ್ಯೆಯ ದಿನ ಬಂದಿದ್ದಂತೆ. ರಾಜನ ಆಜ್ಞೆಯಂತೆ ಆ ಇಡೀ ದಿನ ಅರಮನೆಯೂ ಸೇರಿದಂತೆ ರಾಜ್ಯದ ಯಾರ ಮನೆಯಲ್ಲಿಯೂ ದೀಪವನ್ನೇ ಹಚ್ಚಲಿಲ್ಲವಂತೆ. ಇಡೀ ರಾಜ್ಯಕ್ಕೆ ಕಲ್ಲಮ್ಮನ ಮನೆಯಲ್ಲಿ ಮಾತ್ರ ಮನೆಯೆಲ್ಲ ದೀಪಗಳಿಂದ ಕಂಗೊಳಿಸುತ್ತಿತ್ತಂತೆ. ಮಹಾಲಕ್ಷ್ಮಿಯು ಜ್ಯೋತಿ ಸ್ವರೂಪಿಣಿಯಲ್ಲವೇ? ಎಲ್ಲಿ ಬೆಳಕು ಇರುತ್ತದೆಯೋ ಅವಳು ಅಲ್ಲಿಯೇ ನೆಲೆಸುತ್ತಾಳೆ. ಹೀಗಾಗಿ ಲಕ್ಷ್ಮೀದೇವಿಯು ಕಲ್ಲಮ್ಮನ ಮನೆಗೆ ಸರಸರನೆ ನಡೆದುಕೊಂಡು ಬಂದಳಂತೆ. ಕೈ ಅಡ್ಡ ಹಾಕಿದ ಕಲ್ಲಮ್ಮ, ಯಾರು ನೀನು, ಇಲ್ಲಿಗೇಕೆ ಬಂದೆ ಎಂದು ಕೇಳಿದಳಂತೆ. ಆಗ ಮಹಾಲಕ್ಷ್ಮಿಯು, ನಾನು ಮಹಾಲಕ್ಷ್ಮಿ, ಇಡೀ ರಾಜ್ಯವೇ ಕತ್ತಲಿನ ಕೂಪವಾಗಿದೆ, ನನಗೆ ಕತ್ತಲೆಂದರೆ ಆಗುವುದಿಲ್ಲ, ನಿಮ್ಮ ಮನೆಯಲ್ಲಿ ಮಾತ್ರ ಬೆಳಕಿತ್ತು, ಅದರಿಂದ ಇಲ್ಲಿಗೆ ಬಂದೆ ಎಂದಳಂತೆ. ಸರಿ, ಹಾಗಾದರೆ ನೀನು ಇನ್ನು ಮೇಲೆ ಇದೇ ಮನೆಯಲ್ಲಿ ನೆಲೆಸುತ್ತೀನಿ ಎಂದರೆ ಮಾತ್ರ ಒಳಗೆ ಬರಲು ಬಿಡುತ್ತೀನಿ ಎಂದಳಂತೆ. ಅದಕ್ಕೆ ಲಕ್ಷ್ಮಿಯು ಒಪ್ಪಿದ ಮೇಲೆ ಕಲ್ಲಮ್ಮ ಲಕ್ಷ್ಮಿಯನ್ನು ಒಳಗೆ ಬಿಟ್ಟುಕೊಂಡಳಂತೆ. ಆದ್ದರಿಂದಲೇ ಅಮಾವಾಸ್ಯೆಯ ದಿನ ಮನೆ ತುಂಬ ದೀಪಗಳನ್ನು ಬೆಳಗಿಸಿ ಲಕ್ಷ್ಮಿಯ ಪೂಜೆಯನ್ನು ಮಾಡುವುದು.